ಓಕೆ ನೋಡ್ಕೊಳ್ಳಿ HCF ಅಂತಿದ್ಯಾ ಇವತ್ತು ನಾವೇನ್ ಮಾಡ್ತೀವಿ LCM and HCF ಅನ್ನ ನಾವು ತಿಳ್ಕೊಂತಿದ್ವಿ ಅಂದ್ರೆ ಲಸಹ ಮತ್ತು ಮಾಸಹ ಅಂತ ಕೇಳ್ತೀವಿ ಸೊ ಇಲ್ಲೇನಾಗುತ್ತಪ್ಪ ಅಂತಂದ್ರೆ ನಾವು HCF ಬಗ್ಗೆ ತಿಳ್ಕೊಂತಾ ಇದೀವಿ HCF ಮೀನ್ಸ್ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ ನಾವು ಓಕೆನಾ ಈಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ HCF ಅನ್ನು ನಾವೇನ್ ಮಾಡಬೇಕು 2 ಮೆಥಡ್ ಇಂದ ನಾವು ಐಡೆಂಟಿಫಿಕೇಶನ್ ಮಾಡಬಹುದು ಅಥವಾ 2 ಮೆಥಡ್ ಇಂದ ನಾವು ಕಂಡುಹಿಡಿಯಬಹುದು 2 ಮೆಥಡ್ ಯಾವ್ದಪ್ಪ ಅಂತಂದ್ರೆ ಒಂದು ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ನಾವು HCF ನ ಕಂಡುಹಿಡಿಯಬಹುದು ಇನ್ನೊಂದು ಏನಾಗುತ್ತಪ್ಪ ಅಂತಂದ್ರೆ ಡಿವಿಷನ್ ಮೆಥಡ್ ಇಂದ ಸೊ ಫ್ಯಾಕ್ಟರೈಸೇಷನ್ ಮೀನ್ಸ್ ನಾವು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಬಹುದು ಇನ್ನೊಂದು ಡಿವಿಷನ್ ಮೆಥಡ್ ಮೀನ್ಸ್ ಟೋಟಲ್ ಆಗಿ 2 ಮೆಥಡ್ ಇಂದ ನಾವೇನ್ ಮಾಡಬೇಕಪ್ಪ ಅಂತಂದ್ರೆ HCF ನ ನಾವು ಕಂಡುಹಿಡಿಯಬಹುದು ನೆನಪಲ್ಲಿ ಇಟ್ಕೊಳ್ಳಿ 2 ಮೆಥಡ್ ಇಂದ ನಾವು ಇವತ್ತು ಯಾವ್ದು ಮಾಡ್ತಿದೀವಪ್ಪ ಅಂತಂದ್ರೆ HCF ಮಾಸಹ ಓಕೆನಾ ಕಂಡುಹಿಡಿತಾ ಇದೀವಿ ನಾವು ಓಕೆ ನೋಡ್ಕೊಳ್ಳಿ ಈಗ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಫ್ಯಾಕ್ಟರೈಸೇಷನ್ ಫ್ಯಾಕ್ಟರ್ಸ್ ಮೂಲಕ ನಾವು ಹೆಂಗ್ ಕಂಡುಹಿಡಿದ್ರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ ನಾನು ಓಕೆನಾ ಈಗ ಸಪೋಸ್ ಏನ್ ಮಾಡ್ತೀವಿ ಅಂತಂದ್ರೆ ಈಗ ನಮ್ಗೆ ಕ್ವಶನ್ ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ 4 6 8 ಕೊಟ್ಟಿದ್ದಾರೆ ಓಕೆ ಇದನ್ನ ನಾವೇನ್ ಮಾಡ್ಬೇಕಂದ್ರೆ HCF ನ ಕಂಡುಹಿಡಿಬೇಕು ನಾವು 4 6 8 ಇರೋದು HCF ನ ನಾವು ಕಂಡುಹಿಡಿಬೇಕು ಈಗ ನೋಡ್ಕೊಳ್ಳಿ 4 ಇದೆ ಸೊ 4th ಫ್ಯಾಕ್ಟರ್ಸ್ ಯಾವ್ದು ಬರುತ್ತೆ ಇಲ್ಲಿ 4th ಫ್ಯಾಕ್ಟರ್ಸ್ ಯಾವ್ದು ಬರುತ್ತೆ ನೋಡಿ 1 ಇದೆ 2 ಇದೆ 4 ನೋಡಿ 1 ಇದೆಯಾ 2 ಇದೆಯಾ 4 ಇದೆ ಇಲ್ಲಿ ಏನಿಲ್ಲ ಹಂಗಾಗಿ ನಾವು ಏನಂದ್ವಿ 0 ಹಾಕೊಂಡಿದ್ವಿ ನೆಕ್ಸ್ಟ್ ನೋಡ್ಕೊಳ್ಳಿ ನೆಕ್ಸ್ಟ್ ನಂಬರ್ ಯಾವ್ದು ಕೊಟ್ಟಿದ್ರೆ ನಾವು 6 ಕೊಟ್ಟಿದ್ರೆ ಓಕೆ ನಾವು 6 ಇಲ್ಲಿ ಬರ್ಕೊಂಡಿದೀವಾ 6 ಇಲ್ಲಿ ಬರ್ಕೋಣ ಸೊ ಅದರ ಫ್ಯಾಕ್ಟರ್ಸ್ ಕಂಡುಹಿಡಿಯಬೇಕಾದ್ರೆ 1 2 3 6 ಓಕೆ ನೋಡ್ಕೊಳ್ಳಿ 1 ಇದೆ 2 ಇದೆ 3 ಇದೆ 6 ಇದೆ ಓಕೆನಾ ಕಂಡುಹಿಡಿದಿವಿ ನೆಕ್ಸ್ಟ್ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ 8 ಕೊಟ್ಟಿದ್ರೆ ನೆಕ್ಸ್ಟ್ ನಂಬರ್ ಯಾವ್ದು ಕೊಟ್ಟಿದ್ರೆ 8 ಸೊ 8 ನಾವು ಫ್ಯಾಕ್ಟರ್ಸ್ ಕಂಡುಹಿಡಿಯಬೇಕಾದ್ರೆ ನೋಡಿ 1 ಇಂದ ಓಕೆನಾ 1 8 8 2 ಇಂದ 2 4 8 4 ಇಂದ 4 2 8 ಇಂದ 8 1 8 ನೋಡಿ 1 2 4 8 ಹೌದಲ್ವಾ ಈಗ ನಮ್ಗೆ ಏನು ಮಾಡ್ಬೇಕಂದ್ರೆ ನೋಡಿ HCF ಮೀನ್ಸ್ ಅಂದ್ರೆ HCF ಅಂದ್ರೆ ಏನಾಗಬೇಕಂತಂದ್ರೆ ಈ ಮೂರರಲ್ಲಿ ಏನಾಗಿರ್ಬೇಕಂತಂದ್ರೆ ಕಾಮನ್ ಇರುವಂತ ನಂಬರ್ ಅನ್ನು ನಾವು ತಗೋಬೇಕು ನಾವು ಮೂರಲ್ಲೇ ಕಾಮನ್ ಇರುತ್ತೆ ಸೊ ನಮಗೆ ಈಗ ಆಲ್ರೆಡಿ ಗೊತ್ತಿದೆ ಒಂದನ್ನೇ ಯಾಕೆ ನಾವು ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಹೇಳಿದ್ದೆ ನಾನು ಓಕೆನಾ ಸೊ ಹಾಗಾಗಿ ನಾವೇನಾಗುತ್ತೆ ಈ ಮೂರಲ್ಲೇ ಕಾಮನ್ ಇರುವಂತ ನಂಬರ್ ಯಾವ್ದಪ್ಪ ಅಂತಂದ್ರೆ 2 ಹೌದಲ್ವಾ 2 ಈಗ ನೋಡಿ 4 ಅನ್ನೋದು ಇಲ್ಲಿ ಎರಡಾಗಿಲ್ಲ ಅಷ್ಟೇ ಇನ್ನೊಂದಾಗಿಲ್ಲ ಓಕೆನಾ ಇಲ್ಲಿದೆ ಮತ್ತೆ ಸೆಂಟ್ರಲ್ ಇಲ್ಲ ಹಾಗಾಗಿ ನಾವು 4 ಅನ್ನ ತಗೊಳ್ಳಿಲ್ಲ ಸೊ ಮೂರಲ್ಲೇ ಇರುವಂತ ನಂಬರ್ ಯಾವ್ದಪ್ಪ ಅಂತಂದ್ರೆ 2 ಆಗಿರುತ್ತೆ ಸೊ ಹಂಗಾಗಿ ನಾವು HCF ಆಫ್ 4 6 8 is equal to 2 ಯಾಕಂತಂದ್ರೆ ಈ 2 ಅನ್ನೋದು ಮೂರಲ್ಲೂ ಇದೆ 4 ಅಲ್ಲಿ 2 ಇದೆಯಾ 6 ಅಲ್ಲಿ 2 ಇದೆಯಾ 8 ಅಲ್ಲಿ 2 ಇದೆಯಾ ಸೊ ಹಾಗಾಗಿ ನಾವೇನಾಗುತ್ತೆ ಅಂದ್ರೆ ಮೂರಲ್ಲೂ ಕಾಮನ್ ಆಗಿರೋದ್ರಿಂದ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅದನ್ನ ನಾವು HCF ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ ಅದೇ ಇದು ಯಾವ ಮೆಥಡ್ ಆಯ್ತು ಸೊ ನಾವೇನಾಗುತ್ತೆ ಅಂದ್ರೆ ಡಿವಿಷನ್ ಮೆಥಡ್ ಮಾಡ್ಬೇಕಂತಂದ್ರೆ ಈಗ ಡಿವಿಷನ್ ಮೆಥಡ್ ಮಾಡ್ಬೇಕಲ್ಲ ಡಿವಿಷನ್ ಮೆಥಡ್ ಮೀನ್ಸ್ ಭಾಗಾಕಾರ ವಿಧಾನ ಮಾಡ್ಬೇಕಂತ ನೋಡ್ಕೊಳ್ಳಿ ಸೊ ಈ ರೀತಿಯಾಗಿ ಹಾಕೋಬೇಕು ನೀವು ಕೊಟ್ಟಂತ ನಂಬರ್ ಯಾವುದು 4 6 8 ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ HCF ಮಾಡಬೇಕಾದ್ರೆ ಮಾಸಹ ಮಾಡಬೇಕಾದ್ರೆ ನೀವೇನ್ ಮಾಡ್ಬೇಕಂದ್ರೆ ಆ ಮೂರು ಕೂಡ ಕೊಟ್ಟಂತ ನಂಬರ್ಸ್ ಎಷ್ಟಿರುತ್ತಲ್ಲ ಆ ಮೂರು ನಂಬರ್ಸ್ ಏನಾಗಿರ್ಬೇಕು ಒಂದೇ ನಂಬರ್ ಇಂದ ಡಿವೈಡ್ ಆಗ್ಬೇಕು ಕ್ಲಿಯರ್ ಆಗಿ ತಲೆಯಲ್ಲಿ ಹೋಗ್ಲಿ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ ಪುಟಾಣಿಗಳ HCF ಅಂತಂದ್ರೆ ಕೊಟ್ಟಂತ ನಂಬರು ಏನಾಗಿರ್ಬೇಕಂತಂದ್ರೆ ಮೂರು ಒಂದೇ ನಂಬರ್ ಇಂದಾನೆ ನೀವು ಡಿವೈಡ್ ಮಾಡಬೇಕು ಕನಿಷ್ಠ ಪಕ್ಷ 2 ಆಗುತ್ತೋ ಅಂದ್ರೂ ತಗೊಳಂಗಿಲ್ಲ ಮೂರು ಏನಾಗಬೇಕು ಒಂದೇ ನಂಬರ್ ಇಂದಾನೆ ಡಿವೈಡ್ ಆಗಬೇಕು ಇನ್ನೊಂದ್ಸರಿ ಹೇಳ್ಕೊಳ್ತೀನಿ ಮೂರು ನಂಬರು ಒಂದೇ ನಂಬರ್ ಇಂದ ಏನಾಗಬೇಕು ಡಿವೈಡ್ ಆಗಬೇಕು ನೋಡ್ಕೊಳ್ಳಿ ಈಗ ಇಲ್ಲೇನಿದೆ ಇಲ್ಲಿ ಈ ಮೂರು ಒಂದೇ ಟೇಬಲ್ ಅಲ್ಲಿ ಬರುತ್ತಾ ಒಂದೇ ಟೇಬಲ್ ಅಲ್ಲಿ ಬರುತ್ತಾ ಯಾವ ಟೇಬಲ್ ಅಲ್ಲಿ ಬರುತ್ತೆ 2 ಇಂದ ಬಂದಿದೆಯಲ್ಲ 2 ಎಷ್ಟನೇ 4 ಬರುತ್ತೆ 2 2s 4 ಬರುತ್ತೆ ಹೌದಲ್ವಾ 2 2s 4 ಬರುತ್ತೆ ನೆಕ್ಸ್ಟ್ 6 ಬರುತ್ತಾ ಎಷ್ಟೇ ಬರುತ್ತೆ 2 3s 6 ಬರುತ್ತೆ 2 3s 6 ಮತ್ತೆ 8 ಬರುತ್ತಾ ಎಷ್ಟು ಬರುತ್ತೆ 2 4s 8 ಬರುತ್ತೆ ಓಕೆನಾ 2 4s 8 ಬರುತ್ತೆ ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ ಈ ಮೂರು ಒಂದೇ ಟೇಬಲ್ ಇಂದ ಡಿವೈಡ್ ಆಗುತ್ತಾ ಮೂರು ಒಂದೇ ಟೇಬಲ್ ಇಂದ ಡಿವೈಡ್ ಆಗ್ಲಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕಂತಂದ್ರೆ ಅಷ್ಟಕ್ಕೆ ಬಿಡಬೇಕು ಓಕೆನಾ ಅಷ್ಟಕ್ಕೆ ಬಿಟ್ಟು ನೋಡಿ ಈ ಭಾಗದಲ್ಲಿ ಏನಿರುತ್ತಲ್ಲ ಈ ಕಡೆ ನೀವು ಯಾವ್ದ್ರಿಂದ ಮಲ್ಟಿಪ್ಲಿಕೇಶನ್ ಮಾಡಿರ್ತೀರಲ್ಲ ಸೊ ಅದನ್ನ ಮಾತ್ರ ನೀವು ತಗೊಬೇಕು ಯಾವ್ದ್ರಿಂದ ಡಿವಿಷನ್ ಮಾಡಿರ್ತೀರಲ್ಲ ಆ ನಂಬರ್ ಮಾತ್ರ ತಗೊಬೇಕು ಇಲ್ಲಿ ಇರೋದು ಎಷ್ಟು ನಂಬರ್ ಇದೆ 2 ಅಷ್ಟೇ ಇದೆ
ಓಕೆನಾ 2 ಅಷ್ಟೇ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು HCF is equal to 2 ಯಾಕಂದ್ರೆ ಇದು ಒಂದೇ ನಂಬರ್ ಇದೆ. ಓಕೆ ನೆಕ್ಸ್ಟ್ ಮುಂದೆ ಬರ್ತಾ ಇರುತ್ತೆ ದೊಡ್ಡ ನಂಬರ್ ಕೊಟ್ಟಾಗ ಮತ್ತೆ ಇದಾಗುತ್ತೆ. ಆಗ ನೀವೇನು ಮಾಡಬೇಕಂದ್ರೆ ಎರಡನ್ನೂ ನೀವೇನು ಮಾಡಬೇಕು ಇಲ್ಲಿ ಕೊಟ್ಟಿರೋ ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡಿ ಕೊನೆಯಲ್ಲಿ ಆನ್ಸರ್ ಇರಬೇಕಾಗುತ್ತೆ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಲೆಕ್ಕದಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಓಕೆನಾ ಗೊತ್ತಾಯ್ತಾ? ಸೊ ಈಗ ನಾವು HCF ಅನ್ನು ನಾವೇನು ಮಾಡ್ತೀವಿ ಎರಡು ಮೆಥಡ್ ಅಲ್ಲಿ ಕಂಡುಹಿಡಿಯಬಹುದು. ಒಂದು ಇನ್ನೊಂದು ಡಿವಿಷನ್ ಮೆಥಡ್. ಓಕೆನಾ ಹಾಗಾದ್ರೆ ಇದ್ರದ್ದು HCF ಯಾವುದು ಬರುತ್ತೆ ಒಂದಿದೆ ಇಲ್ಲಿ HCF ಯಾವುದು ಬಂದಿದೆ ಓಕೆನಾ ಇದು ಅರ್ಥ ಇದೆಯಾ? ಇದಿಷ್ಟು ನಿಮಗೆ HCF ಇದು ಓಕೆನಾ. HCF ಮೀನ್ಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕನ್ನಡ ನಂಬರ್ಗೆ ಮಹತ್ತಮ ಸಾಮಾನ್ಯ ಅಪವರ್ತ. ಓಕೆನಾ ಗೊತ್ತಾಗ್ತದೆ ಕ್ಲಿಯರ್ ಗೊತ್ತಾಗಿದೆಯಾ? ಇದೇ ತರ ಇನ್ನೊಂದು ಲೆಕ್ಕ ಕೊಟ್ಟರೆ ಮಾಡ್ತೀರಾ? ಓಕೆ ಇದೇ ತರ ಇನ್ನೊಂದು ಲೆಕ್ಕ ಕೊಡ್ತೀನಿ ಮಾಡ್ರಿ. ಈಗ ಸದ್ಯಕ್ಕೆ ಇದನ್ನ ಏನ್ ಮಾಡಿ ಇದನ್ನ ಬರ್ಕೊಳ್ಳಿ. ಓಕೆನಾ ಎಸ್ ಬರ್ಕೊಳ್ಳಿ ಕೊಡೋ ಹೇಳ್ತೀನಿ. ಎಸ್ ಕ್ಯಾಮ್ರಾಮನ್ ಸುಭಾಷ್ ಅವರಿಗೆ ಧನ್ಯವಾದಗಳು. ಇದು ನಮ್ಮ ಶ್ರೀ ಸಾಯಿ ಸೂಪರ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಪುಟಾಣಿಗಳ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಹಂಚಿ. ನಿಮಗೆ ಯಾವುದೇ ಕ್ವಶನ್ ಇದ್ರೂ ಕೂಡ ನಮಗೆ ಕಮೆಂಟ್ ಮಾಡಿ, ಸರಿಯಾದ ಉತ್ತರವನ್ನು ನಾವು ನಿಮಗೆ ಕಳಿಸಿಕೊಡುತ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು.